ಕಳೆದ 15 ದಿನಗಳಿಂದ ಪಟ್ಟಣದ ತಾಳಿಕೋಟೆ ರಸ್ತೆಯಲ್ಲಿರುವ ಶ್ರೀ ಸವಿತಾ ಮಹರ್ಷಿ ವೃತ್ತದ ಬಳಿಯ ಜನಿವಾರ ಸಮಾಜದ ಮುಕ್ತಿಧಾಮದ ಸ್ಮಶಾನದ ಮರುನಿರ್ಮಾಣ ಕಾರ್ಯವು ಅತ್ಯಂತ ಶ್ರದ್ಧೆಯಿಂದ ಸಾಗಿದೆ. ಜನಿವಾರ ಸಮಾಜದ ವ್ಯಾಪ್ತಿಗೆ ಬರುವ 23ಕ್ಕೂ ಹೆಚ್ಚು ಉಪಸಮಾಜಗಳ ಬಾಂಧವರ ಸಕ್ರಿಯ ನೆರವು ಹಾಗೂ ಶ್ರಮದಾನದೊಂದಿಗೆ ಸ್ಮಶಾನದ ಮೂಲ ಜಾಗೆಯ ಕಾಂಪೌಂಡ್ ಕಾಮಗಾರಿ ಭರದಿಂದ ಸಾಗುತ್ತಿದೆ. ಮುಕ್ತಿಧಾಮದ ಅಭಿವೃದ್ಧಿ ಕಾರ್ಯದ ಭಾಗವಾಗಿ ಶುಕ್ರವಾರದಂದು ದಿವಂಗತ ಛಗನ್ಲಾಲ್ ಓಸ್ವಾಲ್ ಅವರ ಸ್ಮರಣಾರ್ಥ ಅವರ ಸುಪುತ್ರರಾದ ಸಂಜಯ್ ಓಸ್ವಾಲ್ ಅವರು ತಮ್ಮ ಸ್ವಂತ ಖರ್ಚಿನಲ್ಲಿ ಮುಕ್ತಿಧಾಮದ ಜಾಗೆಯಲ್ಲಿ ಬೋರ್ವೆಲ್ ಕೊರೆಸಿದರು. ಕೇವಲ 40 ಅಡಿಯಲ್ಲೇ ಸಮೃದ್ಧವಾಗಿ ನೀರು ಬಿದ್ದಿರುವುದು ಸಮಾಜದ ಬಾಂಧವರಲ್ಲಿ ತೀವ್ರ ಹರ್ಷ ತಂದಿದೆ. ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಮಾಜದ ಮುಖಂಡರಾದ ಮೋಹನ ಓಸ್ವಾಲ್ ಹಾಗೂ ನೇತಾಜಿ ನಲವಡೆ ಅವರು, ಜನಿವಾರ ಸಮಾಜದ ಮುಕ್ತಿಧಾಮದ ಮರುಕಾಯಕಲ್ಪಕ್ಕೆ ದಾನಿಗಳು ಸ್ವಯಂ ಪ್ರೇರಿತರಾಗಿ ಮುಂದೆ ಬರಬೇಕಿದೆ. ಇಂದು ದಿವಂಗತ ಛಗನ್ಲಾಲ್ ಓಸ್ವಾಲ್ ಅವರ ಸ್ಮರಣಾರ್ಥ ಸಂಜಯ ಓಸ್ವಾಲ್ ಅವರು ಬೋರ್ವೆಲ್ ವೆಚ್ಚ ಭರಿಸಿ ಸೇವೆ ಸಲ್ಲಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಮುಕ್ತಿವಾಹನ ಖರೀದಿ, ವಿದ್ಯುತ್ ಚಿತಾಗಾರ, ಸೌದೆ ಚಿತಾಗಾರ, ಮಳೆಗಾಲದಲ್ಲಿ ತೊಂದರೆಯಾಗದಂತೆ ಸೂಕ್ತ ಶೆಡ್ ನಿರ್ಮಾಣ, ಮುಡಿಕಟ್ಟೆ, ಹೆಚ್ಚುವರಿ ಚಿತಾಗಾರ ಕಟ್ಟೆ ನಿರ್ಮಾಣ, ಸುಂದರ ಉದ್ಯಾನವನ ಹಾಗೂ ಸೋಲಾರ್ ಲೈಟಿಂಗ್ ವ್ಯವಸ್ಥೆ ಮಾಡಬೇಕಿದೆ. ಈಗಾಗಲೇ ಹಲವರು ಇದರ ಜವಾಬ್ದಾರಿ ವಹಿಸಿಕೊಳ್ಳುವ ಭರವಸೆ ನೀಡಿದ್ದಾರೆ. ಸಮಾಜದಲ್ಲಿ ಆರ್ಥಿಕವಾಗಿ ಸಬಲರಾಗಿರುವವರು ಈ ಪುಣ್ಯ ಕಾರ್ಯಕ್ಕೆ ಕೈಜೋಡಿಸಿದರೆ ಇದು ಜಿಲ್ಲೆಯಲ್ಲೇ ಅತ್ಯಂತ ಅಭಿವೃದ್ಧಿ ಹೊಂದಿದ ಮಾದರಿ ಮುಕ್ತಿಧಾಮವಾಗಲಿದೆ ಎಂದು ಆಶಯ ವ್ಯಕ್ತಪಡಿಸಿದರು. ಇವತ್ತಿನ ಇಲ್ಲಿ ನಮ್ಮ ಎಲ್ಲ ಜನಿವಾರ ಸಮಾಜದವರದು ಮುಕ್ತಿಧಾಮದ ಕಾರ್ಯ ಅತಿ ಇದರಿಂದ ಸಾಗಿದೆ. ಅದರಂತೆ ಈ ನಮ್ಮ ಮೂಲ ಜಾಗದಲ್ಲಿ ನಾವು ಕಟ್ಟಡವನ್ನು ಸ್ಟಾರ್ಟ್ ಮಾಡಿ ಅದಕ್ಕೆ ಇವತ್ತು ಬೋರ್ವೆಲ್ ಅನ್ನು ಹಾಕ್ಸ್ತಾ ಇದೀವಿ. ಅದಕ್ಕೆ ಬೋರ್ವೆಲ್ಕ್ಕೆ ಇವತ್ತು ಇದು ಮಾಡಿದವರು ಛಗನ್ಲಾಲ್ ವೀರ್ಚಂದ್ ಓಸ್ವಾಲ್ ಇವ್ರ ವತಿಯಿಂದ ಈ ಬೋರ್ವೆಲ್ ಕಾಮಗಾರಿಯನ್ನು ಸ್ಟಾರ್ಟ್ ಮಾಡಿದೀವಿ. ಮುಂದೆ ಎಲ್ಲರೂ ಇದಕ್ಕೆ ಎಲ್ಲರ ಕೈಗೂಡಿಸಿ ದೊಡ್ಡ ಪ್ರಮಾಣದಲ್ಲಿ ಇದನ್ನು ಶ್ರಮಿಸಿ ಎಲ್ಲರೂ ಕೂಡಿ ಭಾಗಿಯಾಗಬೇಕಂತ ಹೇಳಿ ನನ್ನ ವಿನಂತಿ. ಸಮಾಜದ ಮುಕ್ತಿಧಾಮದ ಕಾಮಗಾರಿಗೆ ಅತ್ಯಂತ ಎಲ್ಲರೂ ಒಗ್ಗಟ್ಟದಿಂದ ಶ್ರಮವಹಿಸಿ ಇದನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಕೆಲವೊಂದಿಷ್ಟು ದಾನಿಗಳ ಅವಶ್ಯಕತೆ ಇದೆ. ಅದರಂತೆ ದಿವಂಗತ ಛಗನ್ಲಾಲ್ ವೀರ್ಚಂದ್ ಅವರ ಮಗನಾದ ಸಂಜು ಓಸ್ವಾಲ್ ಅವರು ಸಹ ಇವತ್ತು ಬೋರ್ವೆಲ್ ಒಂದು ಸಹಾಯಾರ್ಥ ಈ ಬೋರ್ವೆಲ್ಗೆ ಆಗುವಂಥ ಎಲ್ಲ ಖರ್ಚವನ್ನು ಸಹ ಅವರು ತಾವು ಭರಣ ಮಾಡಿ ತಮ್ಮ ತಂದೆಯ ಸ್ಮರಣಾರ್ಥವಾಗಿ ಅದನ್ನು ಕಾರ್ಯನಿರ್ವಹಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ಸಹ ಮುಕ್ತಿ ವಾಹನವನ್ನು ತಗೊಳ್ಳೋದಿದೆ, ಅದಕ್ಕೂ ದಾನಿಗಳು ಮುಂದೆ ಬರಾಕತ್ತಿದ್ದಾರೆ. ಅದೇ ರೀತಿಯ ಈ 100x100 ಅಂತ ನಮ್ಮ ಇರುವಂಥ ಸ್ಮಶಾನದ ಜಾಗಕ್ಕೆ ಶೆಡ್ ಹಾಕಿ, ಅಂದ್ರೆ ಮಳೆಗಾಲದಲ್ಲಿ ಏನು ದಹನ ಕ್ರಿಯೆಗಳು ಯಾವುದೇ ಅಡಚಣೆ ಆಗಬಾರ್ದು ಅಂತ ತಿಳ್ಕೊಂಡು ಶೆಡ್ ಹಾಕುವಂಥ ಒಂದು ಕಾರ್ಯಕ್ರಮಕ್ಕೆ ಅದಕ್ಕೂ ಒಬ್ಬರು ದಾನಿಗಳು ಮುಂದೆ ಬರ್ತಾ ಇದ್ದಾರೆ. ಅದೇ ರೀತಿ ಈಗ ಮುಕ್ತಿಧಾಮಕ್ಕೆ ಒಬ್ರು ಯಾರಾದರೂ ಹಿರಿಯರಾದಂಥ ದಿವಂಗತರ ಒಂದು ಹೆಸರನ್ನು ಇಟ್ಕೊಂಡು ಆ ಮುಕ್ತಿಧಾಮಕ್ಕೆ ಇಡಬೇಕಂತ ಮಾಡಿದ್ದೇವೆ. ಅದಕ್ಕೆ ಎಲ್ಲಾ ಜನಿವಾರ ಸಮಾಜದವರು ಕೂಡ್ಕೊಂಡು ಅದರ ಬಗ್ಗೆ ನಿರ್ಣಯವನ್ನು ತಗೋತೀವಿ. ಮುಂಬರುವ ದಿನಗಳಲ್ಲಿ ಸಹ ಈ ಮುಕ್ತಿಧಾಮ ನಮ್ಮ ತಾಲೂಕು ಮಟ್ಟಕ್ಕೆ ಅಲ್ಲ, ಜಿಲ್ಲಾ ಮಟ್ಟದಲ್ಲಿ ಸಹ ಒಂದು ವ್ಯವಸ್ಥಿತವಾದಂಥ ಒಂದು ಒಳ್ಳೆಯ ಸುಸಜ್ಜಿತವಾದಂಥ ಮುಕ್ತಿಧಾಮ ಆಗಲಿ ಅಂತ ಹೇಳಿ ನಾವೆಲ್ಲರೂ ಸಾರ್ವಜನಿಕರು ಮತ್ತು ನಮ್ಮ ಜನಿವಾರ ಸಮಾಜದವರು ಇದಕ್ಕೆ ಹಗಲಿರುಳು ಶ್ರಮ ವಹಿಸ್ತಾ ಇದ್ದೇವೆ. ಇದಕ್ಕಾಗಿ ನಮ್ಮ ಪುರಸಭೆಯ ಅಧ್ಯಕ್ಷರು, ಪುರಸಭೆಯ ಚೀಫ್ ಆಫೀಸರು ಹಾಗೂ ನಮ್ಮ ತಹಶೀಲ್ದಾರ್ ಸಾಹೇಬರು, ಅವರು ಸಿಬ್ಬಂದಿ ವರ್ಗದವರು ಎಲ್ಲರೂ ಸಹ ಸಹಕಾರವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಈ ಜಾಗವನ್ನು ಕೊಟ್ಟಂತ ದಾನಿಗಳು ಸಹ ನಮಗೆ ಮೆಜರ್ಮೆಂಟ್ ಮಾಡಲು ಎಲ್ಲಾ ರೀತಿಯಿಂದ ಸಹಕಾರವನ್ನು ಕೊಟ್ಟಿದ್ದಾರೆ. ಮುಂಬರುವ ದಿನಗಳಲ್ಲಿ ಈ ಮುಕ್ತಿಧಾಮ ಒಂದು ಒಳ್ಳೆಯ ಸುಸಜ್ಜಿತವಾದಂತಹ ಮುಕ್ತಿಧಾಮ ಆಗುವುದಿದೆ. ಅದಕ್ಕೆ ಸಾರ್ವಜನಿಕರು ಸಹ ಎಲ್ಲರೂ ಸಹಕರಿಸಬೇಕು. ದಾನಿಗಳಿಗೆ ಸ್ಮರಣಾರ್ಥವಾಗಿ ನಾವು ಇದು ಅವರ ಹೆಸರಿಟ್ಟು ನಾವು ಮಾಡ್ತಾ ಇದ್ದೇವೆ. ಆ ದಾನಿಗಳಿಗೂ ಸಹ ನಾವು ಸ್ಮರಣೆಯನ್ನು ಮಾಡಿ ದೇವರವರಿಗೆ ಎಲ್ಲ ತರದ ಮುಕ್ತಿಯನ್ನು ಕೊಡಲಿ, ಅವ್ರ ಕುಟುಂಬಕ್ಕೆ ಆರೋಗ್ಯ ಐಶ್ವರ್ಯವನ್ನು ಕೊಡಲಿ ತಿಳ್ಕೊಂಡು ನಮ್ಮ ಎಲ್ಲಾ ಜನಿವಾರ ಸಮಾಜದವರು ಸಹ ನಾವು ಅತ್ಯಂತ ದೇವರಲ್ಲಿ ದೈವಿ ಭಕ್ತಿಯಿಂದ ಬೇಡ್ಕೊಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಜನಿವಾರ ಸಮಾಜದ ಪ್ರಮುಖ ಮುಖಂಡರುಗಳಾದ ವಾಸುದೇವ ಶಾಸ್ತ್ರಿ, ಪುಟ್ಟು ಕುಲಕರ್ಣಿ, ಮಹೇಂದ್ರ ಓಸ್ವಾಲ್,
ಸಂಜಯ ಓಸ್ವಾಲ್, ಶ್ರೀನಿವಾಸ ಇಲ್ಲೂರ, ಸುನಿಲ್ ಇಲ್ಲೂರ, ಹಣಮಂತ ನಲವಡೆ, ರಾವಸಾಬ ದೇಸಾಯಿ, ಶ್ರೀನಿವಾಸ ಚಿತ್ರಗಾರ, ಮಂಜುನಾಥ ಪೇಟಕರ, ನಾರಾಯಣ ಮಿರಜಕರ, ಸಚಿನ್ ಸಾಳುಂಖೆ, ಸುರೇಶ ಕುಲಕರ್ಣಿ, ಅನಿಲ್ ಕುಲಕರ್ಣಿ, ಉದಯ ಸಿಂಗ್ ರಾಯಚೂರು, ಅನಿಲ್ ತೇಲಂಗಿ, ಚಂದ್ರಶೇಖರ ಕಲಾಲ, ನಾಗೇಶ ಲಾತೂರಕರ, ಭರತ ಭೋಸ್ಲೆ, ಜ್ಯೋತ್ಸಾರಾಮ್ ಸಾಳುಂಖಿ, ಮೋಹನಲಾಲ್ ಪಟೇಲ್, ನಾರಾಯಣ ದುರ್ವೆ, ಮಲ್ಲಣ್ಣ ಪತ್ತಾರ, ಅಜಯ ಭೋಸ್ಲೆ, ವೀರುಪಾಕ್ಷಿ ಪತ್ತಾರ, ವಾಸುದೇವ ಸಾಲೋಡಗಿ, ಪುಟ್ಟು ಕುಲಕರ್ಣಿ, ಫ್ಲೋರಾ, ಸಂತೋಷ ಚವ್ಹಾಣ್, ರಾಘವೇಂದ್ರ ಪತ್ತಾರ ಸೇರಿದಂತೆ ವಿವಿಧ ಜನಿವಾರ ಸಮಾಜದ ನೂರಾರು ಬಂಧುಗಳು ಉಪಸ್ಥಿತರಿದ್ದು ಶ್ರಮದಾನ ಮಾಡಿದರು.